ರಾಮ ಚಿಂತನೆ ಮಾಡಬೇಕು. ರಾಮ ಅವನ ಫೋಟೋ ನೋಡ್ರಿ, ಅಥವಾ ಅವನ ಮೂರ್ತಿಯನ್ನು ನೋಡ್ರಿ, ಮನೆಯಲ್ಲಿದ್ದ ಪ್ರತಿಮೆಗಳನ್ನು ನೋಡ್ರಿ. ಪ್ರತಿಮೆಯನ್ನು ಹಿಡ್ಕೊಂಡಾಗ ಆ ಕಣ್ಣು ನೋಡಿದ್ರೆ ಆ ಕಣ್ಣುಗಳಿಂದ ಒಳಗಡೆಗೆ ಸಚ್ಚಿದಾನಂದ ಮೂರ್ತಿಯಾದ ರಾಮ ಇದ್ದಾನಲ್ಲ, ನಮಗೆ ಜ್ಞಾನ ಪ್ರದಾನ ಮಾಡ್ತಾ ಇದ್ದಾನೆ. ಜ್ಞಾನಂ ನೇತ್ರಾಬ್ಜ ಯುಗ್ಮಾತ್ ಮುಖವರ ಕಮಲಾತ್ ಸರ್ವ ವೇದಾರ್ಥ ಸಾರಾನ್. ಮುಖ ಕಮಲದಿಂದ ಸಕಲ ವೇದಗಳ ಅರ್ಥಸಾರವನ್ನು ಹೇಳ್ತಾ ಇದ್ದಾನೆ. ನಮ್ಮನ್ನು ಕೂಡಿಸಿಟ್ಕೊಂಡು ನೋಡು, ವೇದಾರ್ಥ ಹಿಂಗದ ವೇದ ತಿಳ್ಕೋ ಅಂತ ಹೇಳ್ತಾ ಇದ್ದಾನೆ. ಸ್ವಕರ ವರ ಯುಗೇನ ತನ್ವಾ ಬ್ರಹ್ಮಾಂಡ ಬಾಹ್ಯಾಂತರ ಅಧಿಕ ರುಚ. ತನ್ನ ದೇಹದ ಕಾಂತಿಯಿಂದ ಬ್ರಹ್ಮಾಂಡದ ಹೊರಗೂ ಬ್ರಹ್ಮಾಂಡದ ಒಳಗೂ ಪ್ರಕಾಶವನ್ನು ತುಂಬಿಸಿಟ್ಟಿದ್ದಾನಂತೆ. ತನು ಅಂದ್ರೆ ದೇಹ, ತನ್ವಾ ದೇಹದಿಂದ ಬ್ರಹ್ಮಾಂಡ ಬಾಹ್ಯಾಂತರಮಧಿಕ ರುಚ. ಬ್ರಹ್ಮಾಂಡದ ಒಳಗೂ ಹೊರಗೂ ಬರುವಂತಹ ಅತ್ಯಧಿಕವಾದ ರುಕ್ಕದ ಕಾಂತಿ. ಭಾಸಯನ್ ಭಾಸುರಾಸ್ಯ ಪ್ರಕಾಶಗೊಳಿಸ್ತಾ ಸ್ವಾಮಿ ಇದ್ದಾನ. ದೇವಾದಿದೇವ ಏನ್ ಮಾಡಿದಾನ? ಸರ್ವಾಭಿಷ್ಟ ಭಗೇಚ. ಎರಡು ಕೈಗಳವಲ್ಲ, ಒಂದು ಹೊರ ಕೈ ಒಂದು ಅಭಯ, ಅದಕ್ಕೆ ಒಂದು ಅಭೀಷ್ಟವನ್ನು ಕೊಡ್ತಾನೆ, ಒಂದು ಅಭಯವನ್ನು ಕೊಡ್ತಾ ಇದ್ದಾನೆ.